ಬಿಜೆಪಿ ಜೊತೆ ಅಂತರವನ್ನ ಕಾಯ್ದುಕೊಂಡ್ರ ದಳಪತಿಗಳು. ಮೈತ್ರಿ ಪಕ್ಷ ಬಿಜೆಪಿಯಿಂದ ಅಂತರವನ್ನ ಕಾಯ್ದುಕೊಂಡ ಜೆಡಿಎಸ್. ಉದಯಗಿರಿ ಗಲಭೆ ವಿಚಾರದಲ್ಲಿ ಮೌನವಾಗ್ಬಿಟ್ಟಿದ್ದಾರೆ ದಳಪತಿಗಳು. ಬಿಜೆಪಿ ಸರ್ಕಾರದ ನಿಲುವನ್ನ ಖಂಡಿಸಿದ್ರು, ಜೆಡಿಎಸ್ ಮಾತ್ರ ಮೌನವಾಗ್ಬಿಟ್ಟಿದೆ. ಮೈಸೂರಿಗೆ ಭೇಟಿ ನೀಡಿ ಘಟನೆಯನ್ನ ಖಂಡಿಸಿದ್ರು ವಿಜಯೇಂದ್ರ, ಅಶೋಕ್, ಎಚ್ಡಿಕೆ, ದೇವೇಗೌಡರು ಮಾತ್ರ ಈ ವಿಚಾರದಲ್ಲಿ ಮೌನ ವಹಿಸಿಬಿಟ್ಟಿದ್ದಾರೆ. ವಕ್ಫ್ ವಿಚಾರದಲ್ಲೂ ಅಂತರ ಕಾಯ್ದುಕೊಂಡಿದ್ದ ಜೆಡಿಎಸ್ ಪರೋಕ್ಷವಾಗಿ ಅಲ್ಪಸಂಖ್ಯಾತ ಮತಗಳ ಮೇಲೆ ದಳಪತಿಗಳು ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೇನೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆದಂತ ಸಂದರ್ಭದಲ್ಲಿ ಎಲ್ರಿಗೂ ಮೂಡಿದ ಒಂದೇ ಪ್ರಶ್ನೆ, ಎರಡರ ಸಿದ್ಧಾಂತಗಳು ಬೇರೆ. ಜೆಡಿಎಸ್ ನ ಸಿದ್ಧಾಂತ ಏನು, ಜಾತ್ಯತೀತ ಪಕ್ಷ ಅಂತ ಕರೆಸ್ಕೊಳ್ತಾ ಇತ್ತು, ಅಂದ್ರೆ ಎಲ್ಲ ಸಮುದಾಯದವರನ್ನ ಓಲೈಕೆ ಮಾಡುವಂಥದ್ದು ಅಂತ. ಆದ್ರೆ ಬಿಜೆಪಿಯ ಸಿದ್ಧಾಂತ ಏನು, ಕೋಮುವಾದಿ ಪಕ್ಷ ಅಂತ ಕರೆಸ್ಕೊಳ್ಳುವಂತ ಬಿಜೆಪಿ ಜೊತೆಗೆ ಮೈತ್ರಿ ಆಯಿತು. ಮೈತ್ರಿ ಆದ್ಮೇಲೆ ಅದು ಎಲೆಕ್ಷನ್ ನ ಸೀಟ್ ಹಂಚಿಕೆಗೆ ಮಾತ್ರ ಸೀಮಿತವಾಗಿದೆಯಾ ಅನ್ನೋದು ಅತಿ ದೊಡ್ಡ ಪ್ರಶ್ನೆ. ವಕ್ಫ್ ವಿಚಾರದಲ್ಲಿ ಬಿಜೆಪಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ. ಜೆಡಿಎಸ್ ನ ಕತೆಗೇನು, ಜೆಡಿಎಸ್ ನ ನಿಲುವೇನು? ದೇವೇಗೌಡರು ಆಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗಿರ್ಬೋದು ವಕ್ಫ್ನ ವಿಚಾರವನ್ನ ಕಂಡರೂ ಕಾಣದಂತೆ, ಕೇಳಿದರೂ ಕೇಳಿಸದಂತೆ ಜಾಣನ್ನಡೆಯನ್ನ ಇಡ್ತಾ ಇದ್ದಾರೆ. ಬಿಜೆಪಿಯ ಸಿದ್ಧಾಂತಕ್ಕೆ ನಾವು ಕೂಡ ಒಪ್ಕೊಂಡಿದ್ದೀವಿ ಅಥವಾ ಬಿಜೆಪಿಯ ಹೋರಾಟಕ್ಕೆ ನಮ್ಮ ಬೆಂಬಲವೂ ಇದೆ ಅನ್ನೋದನ್ನ ಎಲ್ಲಿಯೂ ತೋರಿಸ್ಕೊಳ್ತಾ ಇಲ್ಲ. ಉದಯಗಿರಿ ಗಲಭೆ ಪ್ರಕರಣ ಬಿಜೆಪಿ ಹೋರಾಟವನ್ನ ಮಾಡ್ತು. ಮೈಸೂರು ಚಲೋ ಮಾಡ್ತೀವಿ ಅಂತ ಕೋರ್ಟಿಗೆ ಹೋಗಿ ಪರ್ಮಿಷನ್ ತೆಗೆದುಕೊಂಡು ಬಂದ್ರು. ಮೈಸೂರಿಗೆ ಇಡೀ ಬಿಜೆಪಿ ಶಿಫ್ಟ್ ಆಯ್ತು. ಜೆಡಿಎಸ್ನವರು ಎಲ್ಲಿ ಹೋದ್ರು? ದೇವೇಗೌಡರು ಬರಲಿಲ್ಲ, ಕುಮಾರಸ್ವಾಮಿ ಅವರು ಬರಲಿಲ್ಲ, ಉದಯಗಿರಿ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಅಂದರೆ ಜೆಡಿಎಸ್ನವರು ಕೇವಲ ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡಿರೋದು ಸೀಟು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರನಾ? ಅದನ್ನು ಹೊರತುಪಡಿಸಿದ್ರೆ ಅವರ ನಿಲುವು ಇವರ ನಿಲುವು ಮ್ಯಾಚ್ ಆಗಲ್ಲ, ಒಂದಕ್ಕೊಂದು ತಾಳಮೇಳ ಇಲ್ಲ. ಅದೇ ಪರಿಸ್ಥಿತಿಯಲ್ಲಿ ಇದೀಗ ಜೆಡಿಎಸ್ ಬಿಜೆಪಿಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇದೆಯಾ ಅನ್ನುವಂಥ ಒಂದು ಅನುಮಾನ ಹುಟ್ಕೊಳ್ತಾ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಜೆಡಿಎಸ್ ಈಗಲೂ ಕೂಡ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಂಗೆ ಕಾಣಿಸ್ತಾ ಇದೆ. ಅಲ್ಪಸಂಖ್ಯಾತ ಮತಗಳನ್ನು ಓಲೈಕೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ, ಜಾಸ್ತಿ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಬಿಜೆಪಿಯ ಈ ಒಂದು ಗಟ್ಟಿಯಾದಂಥ ನಿಲುವು ಏನಿದೆ, ಅಲ್ಪಸಂಖ್ಯಾತವಾಗಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರವನ್ನು, ನಿಲುವನ್ನು ಸ್ಪಷ್ಟವಾಗಿ ಕಡ್ಡಿ ಮುರಿದ ಹಾಗೆ ತೆಗೆದುಕೊಳ್ಳುವಂಥ ನಿಲುವೇನಿದೆ, ಅದಕ್ಕೆ ಜೆಡಿಎಸ್ ಸಪೋರ್ಟ್ ಮಾಡ್ತಾ ಇಲ್ಲ. ಅಥವಾ ಜೆಡಿಎಸ್ನವರು ಅದಕ್ಕೂ ನಮಗೂ ಸಂಬಂಧನೇ ಇಲ್ಲ ಅಂತ ವರ್ತಿಸ್ತಾ ಇದ್ದಾರೆ. ಇದು ಜೆಡಿಎಸ್ನ ಮುಂದಿನ ನಿಲುವು ಏನು ಅನ್ನೋದ್ರ ಬಗ್ಗೆ ಅನುಮಾನ ಹುಟ್ಟಾಗ್ತಾ ಇದೆ. ಮುಂಬರುವಂಥ ಚುನಾವಣೆಗಳಲ್ಲಿ ಹಾಗಿದ್ರೆ ಬಿಜೆಪಿ ಜೊತೆಗೆ ಮೈತ್ರಿಯನ್ನು ಮುಂದುವರಿಸುತ್ತ ಜೆಡಿಎಸ್ ಅಥವಾ ಮುಂದುವರಿಸಲ್ವಾ? ಹೀಗೆ ಅಂತರವನ್ನು ಕಾಯ್ದುಕೊಂಡೇ ಹೋಗ್ತಾರಾ? ಇನ್ನೂ ಕೂಡ ಮನದಲ್ಲಿ ಅಲ್ಪಸಂಖ್ಯಾತ ಮತಗಳು ಬಂದರೆ ಬರಲಿ ಅನ್ನುವಂಥ ಆಸೆಯೊಂದಿಗೆ ಜೆಡಿಎಸ್ ಕಷ್ಟದಿಂದ ಬಿಜೆಪಿ ಜೊತೆಗೆ ಮೈತ್ರಿ ಅಂತ ಹೇಳ್ಕೊಳ್ತಾ ಇದೆಯಾ? ಮೇಲ್ನೋಟಕ್ಕೆ ಮಾತ್ರ ಮೈತ್ರಿನ, ಒಳ ರೀತಿಯಲ್ಲಿ ನಾವು ನೋಡೋದಾದರೆ ಸಿದ್ಧಾಂತಗಳು ಮೊದಲು ಏನಿತ್ತು ಅದೇ ಸಿದ್ಧಾಂತಗಳನ್ನು ಫಾಲೋ ಮಾಡ್ತಾ ಇದ್ದಾವ ಅನ್ನೋದೊಂದು ಪ್ರಶ್ನೆ. ಯಾಕಂದರೆ ಉದಯಗಿರಿ ಆಗಿರ್ಬೋದು ಅಥವಾ ವಕ್ಫ್ನ ವಿಚಾರ ಆಗಿರ್ಬೋದು, ಜೆಡಿಎಸ್ನವ್ರು ತುಟ್ಟಿಕ್ ಪಿಟ್ಟಿಕ್ ಅಂತಿಲ್ಲ, ಬಾಯೇ ಬಿಡ್ತಾ ಇಲ್ಲ. ಬಾಯ್ ಬಿಟ್ಟರೆ ಸಮಸ್ಯೆ ಆಗ್ಬಿಡ್ತಾ, ಯಾಕೆ ಬೇಕು? ಹೋರಾಟ ಮಾಡಲಿ, ಬಿಜೆಪಿಯವ್ರು ತಾನೇ ಮಾಡಲಿ. ನೋಡಿ, ಈ ಹಿಂದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ, ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಜೆಡಿಎಸ್ನವರು ಮತ್ತು ಬಿಜೆಪಿಯವರು ಒಂದಾಗ್ತಾರೆ. ಯಾಕೆ ಅಂದರೆ ನಮ್ಮದು ಮೈತ್ರಿ ಆಗಿದ್ದೀವಿ ನಾವು. ಎಲೆಕ್ಷನ್ ಸಂದರ್ಭದಲ್ಲಿ ಪ್ರಚಾರ ಕಾರ್ಯದಲ್ಲಿ ಒಂದಾಗ್ತಾರೆ. ಯಾಕೆ? ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ. ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಅವ್ರು ಹಾಕ್ತಲ್ಲ ಇವ್ರು ಹಾಕಲ್ಲ, ಇವ್ರು ಹಾಕ್ತಲ್ಲ ಅವ್ರು ಹಾಕಲ್ಲ. ಯಾಕೆ? ನಾವು ಮೈತ್ರಿ ಮಾಡ್ಕೊಂಡಿದ್ದೇವೆ. ಅಧಿಕಾರ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಮೈತ್ರಿ ಮಾಡ್ಕೊಂಡಿದ್ದೇವೆ. ಅದು ಮನ್ಮೂಲ ಆಗಿರ್ಬೋದು, ಸ್ಥಳೀಯ ಮಟ್ಟದ ಚುನಾವಣೆ ಆಗಿರ್ಬೋದು, ಅಥವಾ ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಮೈತ್ರಿ ಮಾಡ್ಕೊಂಡಿದ್ದೇವೆ. ಆದರೆ ಅಲ್ಪಸಂಖ್ಯಾತರ ನಿಲುವು ಅಂತ ಬಂದಾಗ ಅದು ವಕ್ಫ್ ಆಗಿರ್ಬೋದು ಅಥವಾ ಉದಯಗಿರಿ ಗಲಭೆ ಪ್ರಕರಣ ಆಗಿರ್ಬೋದು, ಯಾಕೆ ಮೈತ್ರಿ ಮಾಡ್ಕೊಂಡಿದ್ದೀವಿ ಅನ್ನೋದು ಜೆಡಿಎಸ್ಗೆ ಅನ್ನಿಸ್ತಾ ಇಲ್ಲ, ಅದು ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಅಪ್ಡೇಟನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೊ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಆದಾಗಲೇ ಇದೊಂದು ಎಕ್ಸ್ಟ್ರಾ ಪ್ರಶ್ನೆ. ಎರಡರ ಸಿದ್ಧಾಂತವು ಬೇರೆ, ಒಂದು ಉತ್ತರಕ್ಕೆ ಒಂದು ದಕ್ಷಿಣಕ್ಕೆ, ಒಂದು ಜಾತ್ಯತೀತ, ಇನ್ನೊಂದು ಹಾರ್ಡ್ ಕೋರ್ ಹಿಂದುತ್ವ ಅನ್ನುವಂಥದ್ದು. ಬಟ್ ಹೇಗೋ ನಡ್ಕೊಂಡು ಹೋಗ್ತಿದೆ ಅಂತ ಅನ್ಕೊಳ್ಳಲಾಗಿತ್ತು. ಆದರೆ ಉದಯಗಿರಿ ಮತ್ತು ವಕ್ಫ್ನ ಈ ವಿಚಾರಗಳನ್ನು ನೋಡಿದಾಗ ಜೆಡಿಎಸ್ ಇನ್ನೂ ಅಲ್ಪಸಂಖ್ಯಾತ ಮತಗಳ ಮೇಲೆ ಕಣ್ಣಿಟ್ಟಿದೆ, ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಅಂತ ಅಂದಂಗೆ ಕಾಣಿಸ್ತಾ ಇದೆ ಸ್ವಾಮಿ. ಖಂಡಿತ ನೀತಿ ಈಗಾಗಲೇ ನೋಡ್ಬೋದು, ಕಳೆದ
BJP ಜೊತೆ ಏನು ಮೈತ್ರಿ ಮಾಡಿಕೊಂಡಂಥ ಸಂದರ್ಭದಲ್ಲೇ JDSಗೆ ದೊಡ್ಡ ಹೊಡೆತ ಬಿದ್ದಿದ್ದು ಅಲ್ಪಸಂಖ್ಯಾತ ನಾಯಕರು ಪಕ್ಷದಿಂದ ಅಂತರವನ್ನು ಕಾಪಾಡಿಕೊಂಡ್ರು, ಜೊತೆಗೆ ಪಕ್ಷದಿಂದ ದೂರನೂ ಉಳಿದ್ರು. ತದನಂತರ ಅಲ್ಪಸಂಖ್ಯಾತರ ಮತಗಳು ಸಂಪೂರ್ಣವಾಗಿ JDSನಿಂದ ದೂರ ಆಯಿತು. ಈ ಸಂದರ್ಭದಲ್ಲೇ ಒಂದಿಷ್ಟು ಎಚ್ಚೆತ್ತುಕೊಂಡಂತೆ JDS ನಾಯಕರು ಕಂಡರು. ಆದರೆ ಈ ಸದ್ಯ ಬೆಳವಣಿಗೆಯಲ್ಲಿ ನೋಡೋದಾದರೆ ವಕ್ಫ್ ವಿಚಾರದಲ್ಲೂ ಕೂಡ ಸಾಕಷ್ಟು ಒಂದು ಅಂತರವನ್ನು ಕಾಪಾಡಿಕೊಂಡ್ರು. ಒಂದು ಕಡೆ BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ನೀವು ಹೇಳಿದಾಗೆ ಇಬ್ಬರದು ಏನು BJP ಹಾಗೂ JDS ಅಜೆಂಡಾಗಳು ಬೇರೆ ಬೇರೆ ಇದ್ರೂ ಕೂಡ ಒಂದು ಏನು ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ದೀವಿ, ನಾವು ಜೊತೆಯಾಗಿ ಸಾಕ್ತೀವಿ ಅನ್ನೋದು ಕೂಡ ನಾಯಕರು ಹೇಳಿಕೆಯನ್ನು ಕೊಟ್ಟರು. ಆದರೆ ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ನಾಯಕರು ಒಂದು ರೀತಿ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ JDS ನಾಯಕರು ಸಾಕಷ್ಟು ಅಂತರವನ್ನು ಕಾಪಾಡಿಕೊಳ್ಳೋದಕ್ಕೆ ಮುಂದಾಗಿದ್ರು. ಒಂದೆರಡು ಕಡೆ ಹೋರಾಟ ಮಾಡಿದ್ರು, ಆದರೆ ಅಷ್ಟೊಂದು ವ್ಯತಿರಿಕ್ತವಾಗಿ ವಕ್ಫ್ ವಿಚಾರದಲ್ಲಿ JDS ನಾಯಕರಾಗ್ಬೋದು ಅಥವಾ JDS ಶಾಸಕರಾಗ್ಬೋದು ಎಲ್ಲೂ ಕೂಡ ಅಷ್ಟು ಹೆಚ್ಚಿದಾಗಿ ಭಾಗವಹಿಸಲಿಲ್ಲ. ಆದರೆ ಈಗ ಮೈಸೂರು ಜಿಲ್ಲೆಯ ಉದಯಗಿರಿ ಸ್ಟೇಷನ್ ಮೇಲೆ ದಾಳಿ ಆದಂಥ ಸಂದರ್ಭದಲ್ಲಿ ಏನು ವಾಟ್ಸಪ್ನಲ್ಲಿ ಒಂದು ಪೋಸ್ಟರ್ ಹರಿದ ಬಿಟ್ಟಿದ್ದ ಒಂದು ಕಾರಣಕ್ಕಾಗಿ ಕೋಮುಗಲಭೆ ಶುರುವಾಗಿತ್ತು ಉದಯಗಿರಿಯಲ್ಲಿ. ಆ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಕೆಲವು ಪುಂಡರು ಏನು ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರು. ಆ ದಾಳಿಗೆ ಸಂಬಂಧಪಟ್ಟಂತೆ BJP ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇತ್ತು. DJ-ಹಳ್ಳಿ KG-ಹಳ್ಳಿ ರೀತಿಯಲ್ಲೇ ಮತ್ತೆ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ, ಕಾನೂನು ವ್ಯವಸ್ಥೆ ಇಲ್ಲ ರಾಜ್ಯದಲ್ಲಿ ಅನ್ನೋದು ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಆ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಜೊತೆಗೆ ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ BJP ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕರಂತ ಅಶೋಕ್ ಸೇರಿದಂತೆ ಹಲವು BJP ನಾಯಕರು ಮುಂದಾಗಿದ್ದರು. ಆದರೆ ಈ ವಿಚಾರದಲ್ಲೂ ಕೂಡ JDS ನಾಯಕರು ಎಲ್ಲೋ ಒಂದು ರೀತಿ ಅಂತರವನ್ನು ಕಾಪಾಡಿಕೊಂಡಿದ್ರು, ಜೊತೆಗೆ ಜಾಡ ನಡೆಯನ್ನು ಇಡೋದಕ್ಕೆ ಮುಂದಾಗಿರುವಂಥದ್ದು. ಯಾಕಂದರೆ ಈಗಾಗಲೇ ನಾವು ನೋಡ್ಬೋದು, ಕಳೆದ ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಸೋಲು ಕೂಡ ಅಲ್ಪಸಂಖ್ಯಾತರ ಒಂದು ಮತಗಳು ಕೈತಪ್ಪಿದ್ದೇ ಪ್ರಮುಖ ಕಾರಣ ಅನ್ನೋದು ಕೂಡ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಕಳೆದುಕೊಂಡಿದ್ದನ್ನು ಮತ್ತೆ ಪಡೆದುಕೊಳ್ಳಬೇಕು ಅನ್ನೋ ಚಿಂತನೆಯಲ್ಲಿ ಇದ್ದಾರಾ ಎಂಬ ಚರ್ಚೆಗಳು ಸದ್ಯ JDS ವಲಯದಲ್ಲಿ ಶುರುವಾಗಿರುವಂಥದ್ದು. ಹಾಗಾಗಿ ಒಂದು ವಕ್ಫ್ ವಿಚಾರ ಆಗ್ಬೋದು ಅಥವಾ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಹಲ್ಲೆ ಅದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತ ಆಗ್ಬೋದು, ಏನು ತನ್ನ ನಿಲುವನ್ನು JDS ನಾಯಕರು ಅಥವಾ JDS ಪಕ್ಷ ಬದಲಾವಣೆ ಮಾಡ್ಕೊಳ್ತಾ ಇದೆಯಾ ಎಂಬ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಶುರುವಾಗಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.